ಆಯ್ಕೆ, ಚಾಯ್ಸ್. ಪ್ರತಿದಿನ ಬೆಳಿಗ್ಗೆ ನೀವು ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಎಷ್ಟೋ ಆಯ್ಕೆಗಳು ನಿಮ್ಮ ಮುಂದೆ ಬಂದು ಬಿದ್ದಿರುತ್ತವೆ. ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ಜೀವನವನ್ನೇ ಬದಲಾಯಿಸುವ ಘಟನೆಗಳ ತನಕ ಯಾವುದಾದ್ರೂ ಒಂದು ಆಯ್ಕೆಯನ್ನ ಮಾಡ್ತಾ ಇರ್ತೀರಿ ನೀವು. ಅಂದ್ರೆ ನಮ್ಮ ಜೀವನ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ನಾವು ಮಾಡುವ ಆಯ್ಕೆಗಳಿಂದ ನಿರ್ಧಾರ ಆಗಿರುತ್ತೆ. ಇವತ್ತು ನೀವು ಒಂದು ಸ್ಟೂಡೆಂಟ್ ಆಗಿರಬಹುದು. ಇವತ್ತು ಯಾವ ಸಬ್ಜೆಕ್ಟ್ ಓದೋದು ಅನ್ನೋದು ಇವತ್ತಿನ ಆಯ್ಕೆ. ಮುಂದೆ ಒಂದು ದೊಡ್ಡ ಆಫೀಸರ್ ಆಗಬಹುದು. ಆವಾಗ ಇಡೀ ಜಿಲ್ಲೆಯನ್ನ, ಇಡೀ ಸಮಾಜವನ್ನ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದು ಆವಾಗಿನ ಆಯ್ಕೆ. ಹಾಗಾಗಿ ಆಯ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಯಾವಾಗ್ಲೂ ಇರುತ್ತೆ. ಆದ್ರೆ ಅದರಿಂದ ಆಗುವ ಪರಿಣಾಮಗಳ ಒಂದು ವ್ಯಾಪ್ತಿ ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಆಯ್ಕೆ ಮಾಡಿಕೊಳ್ಳದೇ ಇರೋದು ಒಂದು ಆಯ್ಕೆನೆ. ನೀವು ಸುಮ್ಮನಿದ್ದೀರಿ, ನೋಡ್ತಾ ನಿಂತಿದ್ದೀರಿ ಅಂತಂದ್ರೆ ಅದು ಒಂದು ಆಯ್ಕೆನೆ. ಏನು ಮಾಡ್ಲಿಲ್ಲ ನಾನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸುಮ್ಮನಿದ್ದೀರಲ್ವಾ, ಅದು ಒಂದು ಆಯ್ಕೆನೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ವಿಕ್ರಮ್ ಬೇತಾಳ್ ಕಥೆಯನ್ನ ಓದ್ತಾ ಇದ್ವಿ. ಕಥೆ ನಿಮ್ಗೂ ಗೊತ್ತಿರಬಹುದು. ವಿಕ್ರಮಾದಿತ್ಯ ಅನ್ನುವ ರಾಜ ಪ್ರತಿದಿನ ರಾತ್ರಿ ಬೇತಾಳವನ್ನ ಕರ್ಕೊಂಡ್ಬರ್ಲಿಕ್ಕೆ ಹೋಗಿರ್ತಾನೆ. ಅಂತಂದ್ರೆ ಅವನಿಗೆ ಒಬ್ಬ ಋಷಿ ಹೇಳಿರ್ತಾನೆ, ಆ ಬೇತಾಳವನ್ನ ಕರ್ಕೊಂಡು ಬರ್ಬೇಕಾದ್ರೆ ಆ ವಿಕ್ರಮ್ ರಾಜ ಮಾತನಾಡಬಾರದು. ಆದ್ರೆ ಆ ಬೇತಾಳ ಬರ್ಬೇಕಾದ್ರೆ ದಾರಿಯಲ್ಲಿ ಒಂದು ಕಥೆಯನ್ನ ಹೇಳುತ್ತೆ. ಕಥೆಯನ್ನ ಹೇಳಿ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡದೇ ಇದ್ರೆ ನಿನ್ನ ತಲೆ 1000 ಚೂರಾಗತ್ತೆ, ನುಚ್ಚು ನೂರಾಗತ್ತೆ ಅಂತೆಲ್ಲ ಹೇಳುತ್ತೆ. ಆಗ ರಾಜ ಅದಕ್ಕೆ ಉತ್ತರ ಕೊಡ್ತಾನೆ. ಉತ್ತರ ಕೊಟ್ಟ ತಕ್ಷಣ ರಾಜ ನೀನು ಮಾತನಾಡ್ದೆ ಅಂತ ಹೇಳಿ ಬೇತಾಳ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಇದು ಪ್ರತಿದಿನ ಮುಂದುವರಿತಾ ಹೋಗುತ್ತೆ. ಅಂತಂದ್ರೆ ನಾವು ಅದನ್ನ ಓದ್ಬೇಕಾದ್ರೆ ಇದು ಯಾವಾಗ್ಲೂ ಇದೇ ತರ ಇರುತ್ತಲ್ವಾ, ಸರಿಯಾದ ಎಂಡೇ ಇಲ್ವಲ್ಲ ಇಂಥ ಕಥೆಗಳಿಗೆ ಅಂತ ಅಂದ್ಕೊಳ್ತಾ ಇದ್ವಿ. ಅಂದ್ರೆ ನಿಧಾನವಾಗಿ ಆ ಕಥೆಗಳಲ್ಲಿ ಇರುವಂತಹ ಒಂದು ಮೌಲ್ಯ, ಅಥವಾ ಈಗ ನೀವು ಎಥಿಕ್ಸ್ ಓದ್ಬೇಕಾದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಮ್ನಲ್ಲಿ ಕೇಸ್ ಸ್ಟಡೀಸ್ಗಳಂತ ಬರುತ್ತೆ. ಎಕ್ಸಾಕ್ಟ್ ಆಗಿ ವಿಕ್ರಮ್ ಬೇತಾಳ್ ಕಥೆಯಲ್ಲಿ ಇರುವ ರೀತಿ ಇದೆ, ಇಲ್ಲಿ ಸಹ ಒಂದು ಸಂದರ್ಭ ಬರುತ್ತೆ. ಸಂದರ್ಭ ಬಂದು ನೀವು ಒಂದು ಅಧಿಕಾರಿಯಾಗಿ ಯಾವ ನಿರ್ಧಾರವನ್ನ ಕೈಗೊಳ್ತೀರಿ, ವಾಟ್ಸ್ ಯುವರ್ ಚಾಯ್ಸ್, ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದನ್ನ ವಿಶ್ಲೇಷಣಾತ್ಮಕವಾಗಿ ನೀವು ಬರೀಬೇಕಾಗತ್ತೆ. ಅದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಅದು. ಅದನ್ನ ನಾವು ಇವತ್ತೇ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಿಲ್ಲ, ನಿಧಾನವಾಗಿ ಡೆವಲಪ್ ಮಾಡ್ಕೊಳ್ತಾ ಹೋಗೋಣ. ಯಾವುದೇ ಗಡಿಬಿಡಿ ಇಲ್ಲ, ತರಾತುರಿ ಇಲ್ಲ. ಈಗ ನಿಮ್ಮ ಮುಂದೆ ನಾನು ಮುಖ್ಯವಾಗಿ 2 ಸಿಚುವೇಶನ್ ಅನ್ನ ಕೊಡ್ತೇನೆ. ಥಿಂಕ್ ಮಾಡಿ, ಜಸ್ಟ್ ಥಿಂಕ್ ಮಾಡಿ, ನಿಮಗೆ ಅನ್ಸಿದ್ದನ್ನ ಆಮೇಲೆ ಕಮೆಂಟ್ ಮಾಡಿ. ಮೊದಲನೇ ಸಿಚುವೇಶನ್, ನೀವು ಒಂದು ಪ್ರದೇಶದಲ್ಲಿ ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ. ದೂರದಲ್ಲಿ ಅದೇ ದಾರಿಯಲ್ಲಿ ಏನಾಗಿದೆ, 4 ಜನ ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಧಾನವಾಗಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಾರಿನ ಬ್ರೇಕ್ ವರ್ಕ್ ಆಗ್ತಾ ಇಲ್ಲ ಅಂತ. ಮುಂದ್ಗಡೆ 4 ಜನ ಇದ್ದಾರೆ, ಬ್ರೇಕ್ ಹಾಕಿದ್ರೆ ತಾಗ್ತಾ ಇಲ್ಲ, ಅದು ವರ್ಕ್ ಆಗ್ತಾ ಇಲ್ಲ. ಈಗ ನೀವು ಬೇರೆ ಏನಾದ್ರೂ ಚಾಯ್ಸ್ ಇದೆಯಾ ಅಂತ ಅಕ್ಕಪಕ್ಕದಲ್ಲಿ ನೋಡ್ತೀರಿ. ಪಕ್ಕದಲ್ಲಿ ಒಂದು ಲೆಫ್ಟಿಗೆ ಒಂದು ಚಿಕ್ಕ ರೋಡ್ ಕಾಣಿಸುತ್ತೆ, ನಿಮ್ಮ ಕಾರ್ ಮಾತ್ರ ಹೋಗುವಷ್ಟು ಚಿಕ್ಕದಾದಂತ ರೋಡ್. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ನಿಮ್ಮ ಹತ್ರ 2 ಆಯ್ಕೆ ಇದೆ. ಬ್ರೇಕ್ ವರ್ಕ್ ಆಗ್ತಾ ಇಲ್ಲ, ಸ್ಟೇರಿಂಗ್ ವರ್ಕ್ ಆಗ್ತಾ ಇದೆ. ನೇರವಾಗಿ ಹೋದ್ರೆ 4 ಜನರು ಪ್ರಾಣ ಕಳ್ಕೊಳ್ತಾರೆ. ಒಂದು ಲೆಫ್ಟ್ ಟರ್ನ್ ತಗೊಂಡು ಆ ರೋಡ್ ನಲ್ಲಿ ಹೋದ್ರೆ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಈಗ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ? ಕಮೆಂಟ್ ಮೂಲಕ ತಿಳಿಸಿ. ಕೇಸ್ 1 ಅಥವಾ ಸಿಚುವೇಶನ್ 1 ಅಂತ ಹಾಕಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅಂತ ತಿಳಿಸಿ. ನೀವೇನು ಸರಿಯಾದ ಉತ್ತರವನ್ನ ಕೊಡ್ಲೇಬೇಕು ಅಂತ ಅಲ್ಲ ನಾ ಕೇಳ್ತಾ ಇರೋದು. ಯಾಕಂದ್ರೆ ಸರಿಯಾದ ಉತ್ತರ ಅನ್ನೋದು ಇಲ್ಲಿ ಈ ಕ್ಷಣದಲ್ಲಿ ಇದಕ್ಕಿಲ್ಲ. ನಿಮ್ಮ ಒಂದು ಆಯ್ಕೆ ಯಾವುದು ಅಷ್ಟೇ ಕೇಳ್ತಾ ಇರೋದು. ನೇರವಾಗಿ ಹೋದ್ರೆ 4 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಲೆಫ್ಟ್ ಟರ್ನ್ ತಗೊಂಡ್ರೆ ಒಬ್ಬ ಪ್ರಾಣ ಕಳ್ಕೊಳ್ತಾನೆ. ನಿಮ್ಗನ್ಸ್ಬಹುದು ಇದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ತೇನೆ ಅನ್ನೋದು. ಆತರ ಕ್ರಿಯೇಟಿವ್ ಐಡಿಯಾಸ್ಗಳಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇರೋದು 2 ಚಾಯ್ಸ್, ಒಂದು ನೇರವಾಗಿ ಹೋಗೋದು, ಇಲ್ಲ ಲೆಫ್ಟ್ ಟರ್ನ್ ತಗೊಳ್ಳೋದು. ನಮಗೇನನ್ಸುತ್ತೆ, ಕೆಲವೊಂದ್ಸಾರಿ 4 ಜನರ ಪ್ರಾಣ ಹೋಗೋಕ್ಕಿಂತ ಒಬ್ಬ ವ್ಯಕ್ತಿಯ ಪ್ರಾಣ ಹೋದ್ರೆ ಪರವಾಗಿಲ್ಲ, ಲೆಫ್ಟ್ ಟರ್ನ್ ತಗೊಳ್ಳೋಣ. ಆದ್ರೆ ಒಂದು ವೇಳೆ ಹತ್ರ ಹೋಗ್ತಾ ಇದ್ದ ಹಾಗೆ ಆ ವ್ಯಕ್ತಿ, ಒಬ್ಬ ವ್ಯಕ್ತಿ ನಿಮ್ಮ ಸ್ನೇಹಿತ ಅಂತ ಆಗ್ಬಿಟ್ರೆ, ಆಗ್ಲೂ ಆ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಕೊಳ್ತೀರಾ ಅಥವಾ ಅವನ ಪ್ರಾಣ ಹೋಗಿದ್ರು ಪರವಾಗಿಲ್ಲ ಅಂತ ಹೇಳ್ತೀರಾ? ಆ 4 ಜನರಿಗಿಂತ ನಿಮ್ಮ ಸ್ನೇಹಿತನೇ ನಿಮ್ಗೆ ಮುಖ್ಯನಾ? ಅವಾಗ ಏನ್ ನಿಮ್ ಸಿಚುವೇಶನ್ ಅಂತಂದ್ರೆ, ನಿಮ್ಗೆ
ಎಷ್ಟು ಜನರ ಪ್ರಾಣ ಹೋಗುತ್ತೆ ಅನ್ನೋದು ಮುಖ್ಯನಾ ಅಥವಾ ವ್ಯಕ್ತಿಗಳು ಯಾರು ಅನ್ನೋದು ಮುಖ್ಯನಾ? ಥಿಂಕ್ ಮಾಡಿ. ಅಥವಾ ನೀವು ಏನು ಥಿಂಕ್ ಮಾಡದೆ ನೇರವಾಗಿ ಉತ್ತರ ಕೊಟ್ಟರು ಪರವಾಗಿಲ್ಲ. ನಿಮ್ಗೆ ಹೀಗೆ ಅನಿಸ್ತಾ ಇದೆ ಅಷ್ಟೇ. ಈ ಸೀರೀಸ್ ನಲ್ಲಿ ನೀವು ಆಡಿಯೋ ಕೇಳ್ತಾ ಇದ್ದ ಹಾಗೆ ನಿಮ್ಮ ಸಿಚುವೇಶನ್ ಥಿಂಕಿಂಗ್ ಬದಲಾಗ್ತಾ ಹೋಗುತ್ತೆ. ಇವತ್ತು ಏನ್ ಚಾಯ್ಸ್ ತೆಗೆದುಕೊಂಡಿದ್ದೀರಿ ಅದು ಇವತ್ತಿಗೆ ಅಷ್ಟೇ. ಇದು ಮೊದಲನೇ ಸಿಚುವೇಶನ್, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎರಡನೇ ಸಿಚುವೇಶನ್ ನೋಡಿ, ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ಕಾರ್ ಓಡಿಸ್ತಾ ಇಲ್ಲ, ನೀವೆಲ್ಲಿದ್ದೀರಿ? ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀರಿ ಸೈಡ್ ನಲ್ಲಿ. ಆದ್ರೆ ಮುಂದ್ಗಡೆಯಿಂದ ಒಂದು ಕಾರು ವೇಗವಾಗಿ ಬರ್ತಾ ಇದೆ. ಆ ಕಾರಿಗೂ ಬ್ರೇಕ್ ಸರಿಯಾಗಿ ಹತ್ತೋದಿಲ್ಲ ಅಥವಾ ಬ್ರೇಕ್ ಸರಿ ಇಲ್ಲ ಆ ಕಾರದು. ಈಗ ಸೇಮ್ ಸಿಚುವೇಶನ್, ನಿಮ್ಮ ಪಕ್ಕದಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಇದ್ದಾನೆ, ದಪ್ಪವಾದ ವ್ಯಕ್ತಿ. ಅವನನ್ನ ನೀವು ತಳ್ಳಿದ್ರೆ ಆ ಕಾರ್ ಅಲ್ಲೇ ನಿಂತು ಬಿಡುತ್ತೆ, ಅವನಿಗೆ ಡಿಕ್ಕಿ ಹೊಡೆದು ಆ ಕಾರ್ ನಿಂತು ಬಿಡುತ್ತೆ. ಅದೇ ಒಂದ್ ವೇಳೆ ನೀವು ಅವನ ತಳ್ಳದೆ ಇದ್ರೆ, ಕಾರು ನೇರವಾಗಿ ಮುಂದೆ ಹೋದ್ರೆ ಅಲ್ಲಿ 4 ಜನ ವರ್ಕರ್ಸ್ ಇದ್ದಾರೆ. ನೀವು ಅವನ ತಳ್ಳಿದ್ರೆ ಒಬ್ರು ಪ್ರಾಣ ಹೋಗುತ್ತೆ, ಒಂದ್ ವೇಳೆ ಅವನ ತಳ್ಳದೆ ಇದ್ರೆ ನೇರವಾಗಿ ಹೋಗಿ 4 ಜನರ ಪ್ರಾಣವನ್ನ ತೆಗೆಯುತ್ತೆ ಆ ಕಾರ್. ಈಗೇನ್ ಮಾಡ್ತೀರಿ? ಈಗಲೂ ಸಹ ಅವನ್ನ ತಳ್ಳಲಿಕ್ಕೆ ಮುಂದಾಗ್ತೀರಾ ಅಥವಾ ಕಾರು ನೇರವಾಗಿ ಹೋಗ್ಲಿ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತೀರಾ? ಅಥವಾ ಇಲ್ಲ, ನಾನೇನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇಲ್ಲಿ, ಯಾಕಂದ್ರೆ ನಾನು ಕಾರ್ನ ಓಡಿಸ್ತಾ ಇಲ್ಲ, ನಾನು ಕಾರ್ ಓಡಿಸ್ತಾ ಇದ್ರೆ ಮಾತ್ರ ಅದು ನನ್ ಚಾಯ್ಸ್ ಆಗ್ತಾ ಇತ್ತು ಅಂತ ಹೇಳ್ತೀರಾ? ಮೊದ್ಲೇ ಹೇಳಿದ್ನಲ್ವಾ, ಆಯ್ಕೆ ಮಾಡ್ಕೊಳ್ಳದೆ ಇರೋದು ಒಂದು ಆಯ್ಕೆನೆ. ಹಾಗಾಗಿ ಏನ್ ಮಾಡಬಹುದು ಈ ಸಂದರ್ಭದಲ್ಲಿ? ಸುಮ್ಮನೆ ಥಿಂಕ್ ಮಾಡಿ. ಈ ತರ ಥಿಂಕಿಂಗ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ರೀಸನಿಂಗು, ಲಾಜಿಕಲ್ ಕೆಪಾಸಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಬೇರೆ ಬೇರೆ ಸಿಚುವೇಶನ್ ನಿಮ್ಗೆ ಇದಕ್ಕೆ ಉತ್ತರ ಹೊಳಿಬಹುದು ಅಲ್ವಾ? ಹಾಗಾಗಿ ಅದು ಬೇರೆಯವರಿಗೆ ಇನ್ನೊಂದು ತರ ಥಿಂಕ್ ಮಾಡ್ಲಿಕ್ಕೆ ಇನ್ಸ್ಪೈರ್ ಮಾಡಬಹುದು. ಹಾಗಾಗಿ 2 ಸಿಚುವೇಶನ್ಗೆ ನಿಮ್ಮ ಆನ್ಸರ್ ಏನು? ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಹೇಳೋದು, 2 ಸರಿಯಾದ ವಿಷಯಗಳ ಮಧ್ಯೆ ಆಯ್ಕೆ ಮಾಡ್ಕೊಳ್ಳೋದು ಸುಲಭ, ಆದ್ರೆ 2 ತಪ್ಪು ಆಯ್ಕೆಗಳ ನಡುವೆ ಏನಾದ್ರೂ ಒಂದನ್ನ ಚೂಸ್ ಮಾಡಬೇಕು ಅಂತಂದ್ರೆ ಅದು ಕಷ್ಟ. ಹಾಗಾಗಿ ತಪ್ಪುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ? ನಾಳೆ ಭೇಟಿ ಆಗೋಣ. ಧನ್ಯವಾದಗಳು.